ಎಲ್ಲರೂ ಹಾಕೊಂಡ್ಬಿಡಿ, ಹಾಗೆ ಫೋಟೋ ತೆಗಿತಾರೆ. ರಾಜು ಸರ್ ನೇಸ್ಕೊಂಡ ಹಾಕೊಂಡ್ಬಿಡಿ, ಫೋಟೋ ತೆಗಿತಾರೆ. ಹಾಕ್ಕೊಳ್ಳಿ. ಮೀಡಿಯಾ ಅವ್ರು ಟ್ರೈನ್ ಕೇಳಿಡ ಟ್ರೈನ್ಗೆ ಕನ್ಪಡಿಸ್ ಟ್ರೈನ್ ಕೇಳಿಡ జనార్దన సీట్గాని ఇప్పమనట్లా ఇప్పమనండి. ಒಂದು ನಿಮ್ಮ ಆಶೀರ್ವಾದದಿಂದ ಇವತ್ತು ದಿನ ಒಂದು ಕ್ಯಾಲೆಂಡ್ರು ಬಿಡುಗಡೆ ಕಾರ್ಯಕ್ರಮದಲ್ಲಿ ನಮ್ಮನ್ನೆಲ್ಲರನ್ನು ಕರೆಸಿ ನಿಮ್ಮೆಲ್ಲರ ಆಶೀರ್ವಾದ ಪಡ್ಕೊಳ್ಳೋಕ್ಕೆ ನನಗೆ ಆ ದೇವರ ದರ್ಶನ ಮಾಡ್ಕೊಂಡೋಗಿದೆ, ದೇವಸ್ಥಾನದಲ್ಲಿ ದೇವರ ದರ್ಶನ ಮಾಡ್ಕೊಂಡೋಗಿದೆ. ನನಗೆ ಇವಾಗ ಅಂತ ಖುಷಿ ಆಗ್ತಾ ಇದೆ. ಮುಂದಿನ ದಿನಗಳಲ್ಲಿ ನಿಮ್ಮ ಜೊತೆಯಲ್ಲಿ, ನಿಮ್ಮ ಮೊಮ್ಮಗನ ಜೊತೆ ಇದ್ದಂಗೆ ಜೊತೆಯಲ್ಲಿದ್ದು ನಿಮ್ಮ ಜೊತೆಯಲ್ಲಿ ಇರ್ತೀನಿ ಅಂತೇಳಿ ಇವತ್ತು ಹೇಳಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿ ಇಲ್ಲಿ ನಿಮ್ಮ ಎಲ್ಲರ ಒಂದು ಸಂಘಕ್ಕೆ ಒಂದು ಹೆಲ್ತ್ ಕ್ಯಾಂಪ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಅದು ಬೆಂಗಳೂರಿಂದ ತರಿಸಿ ಡಾಕ್ಟರ್ಸ್ನ ಮಾಡಿ ಒಂದು ಕಣ್ಣಿನ ತಪಾಸಣೆ ಆದ್ರೂ ಫ್ರೀಯಾಗಿ ಟೆಕ್ಸ್ ಕೊಡೋದಾಗಲಿ, ಒಂದು ಮೆಡಿಸಿನ್ ಫ್ರೀಯಾಗಿ ಆಗಲಿ, ಒಂದು ದೊಡ್ಡದಾಗಿ ಒಂದು ನಿಮಗೋಸ್ಕರ ಒಂದು ಹೆಲ್ತ್ ಕ್ಯಾಂಪ್ ಮಾಡೋಣ ಅಂತ ಇಲ್ಲಿ ಒಂದು ಯಾಕಂದರೆ ನೀವು ಚೆನ್ನಾಗಿದ್ದರೆ ನಮ್ಮಂಥವ್ರಿಗೆ ಆಶೀರ್ವಾದ ಮಾಡೋದು. ಅದಕ್ಕೋಸ್ಕರ ನಿಮ್ಮ ಆರೋಗ್ಯ ನೋಡಬೇಕು ಅಂತ ನಾನು ಅನಿಸ್ಬಿಟ್ಟು ನನ್ನ ಮನಸ್ಸು ಬಂತು. ನೀವು ಆರೋಗ್ಯಕ್ಕೆ ಇರಬೇಕು ಅಂತೇಳಿ ಇವತ್ತಿನ ನಾನು ಒಂದು ನಮ್ಮ ಅಧ್ಯಕ್ಷರು, ಗೌರವಾಧ್ಯಕ್ಷರು, ನಮ್ಮ ಕರೆನ್ಸಿ ಎಲ್ಲರೂ, ನಮ್ಮ ಕೃಷ್ಣಾರೆಡ್ಡಿ ಅವರು ಯಾವ ಡೇಟ್ ಕೊಟ್ಟರೆ ಆ ಡೇಟ್ಗೆ ಒಂದು ಹೆಲ್ತ್ ಕ್ಯಾಂಪ್ ಮಾಡೋಣ ಅಂತ ಇದಾಯಿತು. ಇದಕ್ಕೆ ಈ ಪ್ರೋಗ್ರಾಮ್ಗೆ ನಾನು ಶಾಸಕರ ನಿಮ್ಮ ನೆಚ್ಚಿನ ಶಾಸಕರ ಸಮೃದ್ಧಿ ಮಂಜನವರು ಕೂಡ ಬರಬೇಕಾಗಿತ್ತು. ನಾನು ಈ ಪ್ರೋಗ್ರಾಮ್ ತರಿಸ್ಬೇಕು ಅಂದ್ಕೊಂಡಿದ್ದೆ. ಕರ್ನಾಟಕ ಬೇರೆ ಕಡೆ ಇದ್ದಂಗೆ ಅದಕ್ಕೋಸ್ಕರ ಬರೋಕ್ಕಾಗಲಿಲ್ಲ. ಅವ್ರು ಬಂದ್ರೆ ಅವ್ರ ಕಡೆಯಿಂದ ಯಾವುದೋ ಒಂದು ನಮ್ಮ ಸಂಘಕ್ಕೆ ಒಂದು ಇದು ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಮುಂದಿನ ದಿನಗಳಲ್ಲಿ ಅವ್ರನ್ನ ಕರೆಸೋ ಇಲ್ಲ ಅವ್ರ ಜೊತೆ ಮಾತಾಡಿ ನಮ್ಮ ಸಂಘಕ್ಕೆ ಒಂದು ಒಳ್ಳೆಯ ಒಂದು ಇದು ಮಾಡ್ಕೊಳ್ಳೋಣ ಅಂತೇಳಿ ನಾನು ಮೊದಲನೇ ಆಗಿದ್ದೀನಿ. ಇಲ್ಲಿ ಜಾಗ ಸಾಕಾಗ್ತಾ ಇಲ್ಲ, ಬೇರೆ ಕಡೆ ಎಲ್ಲ ನಮಗೆ ಇದು ಸೈಡ್ ಅಲಾಟ್ ಮಾಡಿಕೊಂಡು ನಮ್ಗೆ ಇದು ಮಾಡಬೇಕು ಅಂತ ಶಾಸಕರು ಕೇಳೋಣ ಅಂದ್ಕೊಂಡಿದ್ದು. ಇವತ್ತು ಅವರು ಬಂದಿದ್ದರೆ ಚೆನ್ನಾಗಿತ್ತು, ಬೇರೆ ಕಡೆ ಹೋಗಿದ್ದಾರೆ, ಬರೋಕ್ಕಾಗಲಿಲ್ಲ. ಅದಕ್ಕೋಸ್ಕರ ನಿಮ್ಮೆಲ್ಲರ ಆಶೀರ್ವಾದದಿಂದ, ನಿಮ್ಮೆಲ್ಲರ ಒಂದು ದೈವದಿಂದ ಎಲ್ಲರೂ ನಮಸ್ಕರಿಸ್ತಾ ಜೈ ಹಿಂದ್, ಜೈ ಕರ್ನಾಟಕ. ಅನಿಸಿಕೆಯನ್ನು ಹೇಳ್ತಾ ಇದ್ದೀನಿ. ಈಗ ನಮ್ಮ ನಿವೃತ್ತ ನೌಕರರ ಸಂಘಕ್ಕೆ ಸದನವರು ನಮ್ಮ ಬೆನ್ನೆಲುಬಾಗಿ ನಿಂತಿದ್ದಾರೆ. ಅವರು ಆರೋಗ್ಯ ತಪಾಸಣೆ ಕಾರ್ಯಕ್ರಮ ಮತ್ತು ಎಲ್ಲ ಕಾರ್ಯಕ್ರಮಗಳಲ್ಲಿ ಸಹಕಾರ ನೀಡ್ತೀನಿ ಅಂತ ಹೇಳಿದ್ದಾರೆ. ಈಗ ನಮ್ಮದು ಒಂದು ಅಭಿಲಾಷೆ ಇದೆ, ಅವರು ಇನ್ನೂ ಅವರ ಸೇವೆ ವಿಸ್ತರಣೆ ಆಗಬೇಕು. ಅವ್ರ ಮುಂದೆ ಬರುವಂಥ ಒಂದು ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ ಎಲೆಕ್ಷನ್ಗೆ ನಿಂತ್ಕೊಂಡಾಗ ಪಕ್ಷಾತೀತವಾಗಿ ಎಲ್ಲರೂ ಸಹ ನಮ್ಮ ಕೈಲಾದಷ್ಟು ಸಹಕಾರ ನೀಡ್ತೀವಿ, ಅವ್ರ ಜೊತೆ ಇರ್ತೀವಿ ಅಂತ ಹೇಳುವಂತ ಭರವಸೆ ಇರಬೇಕು.
ಇರುತ್ತೆ ಸೇವೆ ಮಾಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ನಮ್ಗೆ ಅನುಕೂಲ ಮಾಡ್ತಾರೆ ಅಂತ ನಮ್ಗೊಂದು ಭರವಸೆ ನಮಗೆ ಅದಕ್ಕೆ ನಿಮ್ಮ ಸಂಘ ಜೊತೆಯಲ್ಲಿ ಅಲ್ಲ, ನಿಮ್ದಲ್ಲಿ ಒಂದು ಮೆಂಬರ್ ಆಗಿ ನಾನು ಇರ್ತೀನಿ, ನಿಮ್ ಜೊತೆಯಲ್ಲಿ ನಾನು ಹೇಳ್ತಾ ಇರಲ್ಲ, ನಮ್ಮ ನಿವೃತ್ತರಿಗೆ ಯಾವುದೇ ಒಂದು ಪ್ರಾಬ್ಲಮ್ ಅಂದ್ರೆ ನಮ್ಮ ಕೈಲಾದಷ್ಟು ಸಹಾಯ ಮಾಡ್ಬೇಕಂತೇಳಿ ಇವತ್ತು ನಾನು ಹೇಳಿಲ್ಲ. ಎಲ್ಲರೂ ಕೂತ್ಕೊಂಡು ಮಾತಾಡಿ ನನ್ನ ಕೈಲಾದಷ್ಟು ನಾನು ಸಹಾಯ ಮಾಡಿ ನಾನು ನಿಮ್ಮ ಜೊತೆಯಲ್ಲಿ ಇರ್ತೀನಿ. ಇವತ್ತು ಇಷ್ಟು ಅಂತಂದು ಹೇಳಿಲ್ಲ, ಯಾಕಂತ ಹೇಳಿಲ್ಲ ಅಂದ್ರೆ ಎಲ್ಲರೂ ಕೂತ್ಕೊಂಡು ಮಾತಾಡಿದಾಗ ಏನೋ ಒಂದು ಇದು ಇರುತ್ತೆ. ಆವತ್ತು ಅದೊಂದು ಫಂಡ್ ಅಂತ ಇದ್ರೆ ನಮ್ಗೆ ಯಾರಿಗೆ ಒಂದು ಹಾಸ್ಪಿಟಲ್ ಒಂದು ಇದು ಯಾವುದೋ ಒಂದು ಪ್ರಾಬ್ಲಮ್ ಇದ್ರೆ ನಾವಿದ್ದೀವಿ ನಿಮ್ಮ ಜೊತೆಯಲ್ಲಿ, ನಮ್ಮ ಸಂಘ ಇದೆ ಅಂದ್ರೆ ಅವ್ರ ಧೈರ್ಯ ಬಂದ್ಬಿಡುತ್ತೆ. ನಮ್ಮ ಸಂಘದಲ್ಲಿ ಯಾರಿಗಾನ ಒಬ್ಬರಿಗೆ ಏನಾರ ಸ್ವಲ್ಪ ಇದಾದ್ರೆ ನಾವಿದ್ದೀವಿ ನಿಮ್ಮ ಜೊತೆಯಲ್ಲಿ ಅಂದ್ರೆ ಅವ್ರ ಧೈರ್ಯ ಬರುತ್ತೆ. ಆ ಧೈರ್ಯ ತರೋದು ನಾವು ನಮ್ಮ ಸಂಘನೇ.